ನೋಡಿ 10th one ಏನು ಕೊಟ್ಟಿದ್ದಾರೆ. ದೇರ್ ಈಸ್ ಎ ಪೆಂಟಾಗನಲ್ ಶೇಪ್ಡ್ ಪಾರ್ಕ್ ಆಸ್ ಶೋನ್ ಇನ್ ಫಿಗರ್ ಫಾರ್ ಫೈಂಡಿಂಗ್ ಏರಿಯಾ. ಜ್ಯೋತಿ ಅಂಡ್ ಕವಿತಾ ಡಿವೈಡೆಡ್ ಇಂಟು 2 different ways. ಫೈಂಡ್ ದ ಏರಿಯಾ ಆಫ್ ದಿಸ್ ಪಾರ್ಕ್ ಯೂಸಿಂಗ್ ಬೋತ್ ವೇಸ್ ಅಂತ ಕೊಟ್ಟಿದ್ದಾರೆ. ನೋಡಿ ಇದು ಪೆಂಟಾಗನಲ್ ಶೇಪ್ಡ್ ಪಾರ್ಕ್ ಇದೆ. ಸೊ ಜ್ಯೋತಿ ಕವಿತಾ ಬೇರೆ ಬೇರೆ ವೇಸ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಪೆಂಟಾಗನ್ದು ಏರಿಯಾ ಫೈಂಡ್ ಔಟ್ ಮಾಡಕ್ ಬರಲ್ವಲ್ಲ, ಅದಕ್ಕೆ ಅವ್ರು ಏನ್ ಮಾಡಿದ್ದಾರೆ ನೋಡಿ. ಜ್ಯೋತಿ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಓಕೆ, ಅಂದ್ರೆ 2 ಟ್ರೆಪಿಜಿಯಂ ಆಯ್ತಲ್ವಾ. 2 ಟ್ರೆಪಿಜಿಯಂ ಏರಿಯಾ ಫೈಂಡ್ ಔಟ್ ಮಾಡಿದ್ರೆ ಫುಲ್ ಪೆಂಟಾಗನ್ ಬರುತ್ತೆ ಅಂತ ಈ ರೀತಿ ಫೈಂಡ್ ಔಟ್ ಮಾಡಿದ್ದಾರೆ. ಕವಿತಾ ಬೇರೆ ರೀತಿ ಮಾಡಿದ್ದಾರೆ. ಓಕೆ, ಫಸ್ಟ್ ಜ್ಯೋತಿ ಮಾಡೋಣ. ನೋಡಿ ನಾವು ನೇಮಿಂಗ್ ಮಾಡೋಣ. ಎ ಬಿ ಸಿ ಡಿ ಇ ಎಫ್. ಓಕೆ, ಈಗ ನಾವು ಫಸ್ಟ್ ಏನ್ ಮಾಡಬೇಕು, ಏರಿಯಾ ಆಫ್ ಪೆಂಟಾಗನಲ್ ಪಾರ್ಕ್ ಅಂತ ಇಟ್ಕೊಳ್ಳಿ, ಪೆಂಟಾಗನ್ ಅಂತಾನೆ ಇಟ್ಕೊಳ್ಳಿ. ಈಸ್ ಈಕ್ವಲ್ಸ್ ಟು ಏನ್ ಮಾಡಬೇಕು, ಏರಿಯಾ ಆಫ್ ಟ್ರೆಪೀಸಿಯಂ ಎ ಬಿ ಸಿ ಡಿ ಪ್ಲಸ್ ಏರಿಯಾ ಆಫ್ ಎ ಟ್ರೆಪೀಸಿಯಂ ADEF. ಎರಡು ಟ್ರೆಪಿಜಿಯಮ್ದು ಏರಿಯಾ ಆಡ್ ಮಾಡಿದ್ರೆ ನಮಗೆ ಏರಿಯಾ ಆಫ್ ಪೆಂಟಗನ್ ಸಿಗುತ್ತೆ ಅಲ್ವಾ. ಈಗ ಈ ಟ್ರೆಪಿಜಿಯಂ ನಲ್ಲಿ ನಮ್ಗೆ ಏನ್ ಬೇಕು ನೋಡಿ, ಏರಿಯಾ ಆಫ್ ಟ್ರೆಪಿಜಿಯಂ ಇಸ್ ಈಕ್ವಲ್ಸ್ ಟು ಹಾಫ್ ಇಂಟು A ಪ್ಲಸ್ B ಇಂಟು H ಅಲ್ವಾ. ಈಗ ಇಲ್ಲಿ ಎ ಬಿ ಬೇಕಲ್ವಾ. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಈ ಲೆಂತ್ ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 30 ಅಂತ. ಸೊ ಇದನ್ನ 30 ತಗೋಬಹುದು. ಹಾಫ್ ಇಂಟು ಎ ಅಂತಂದ್ರೆ AD ತಗೊಳ್ಳೋಣ ಪ್ಲಸ್ BC ತಗೊಳ್ಳೋಣ. ಓಕೆ, ಹೈಟ್ ಅಂತಂದ್ರೆ ಈ ಟ್ರೆಪಿಜಿಯಂ ಹೈಟ್ ಎಷ್ಟಾಗುತ್ತೆ ಇಲ್ಲಿ ತಗೋಬಹುದು ನೋಡಿ, CD ಅಲ್ವಾ. ಸೊ CD. ಓಕೆ, ಈಗ ನೋಡಿ ಪ್ಲಸ್ ಹಾಫ್ ಇಂಟು ಇನ್ನೊಂದು ಟ್ರೆಪಿಜಿಯಮ್ದು ಕೂಡ ಇಲ್ಲಿ ಬರ್ಕೊಂತೀನಿ. ಈ ಟ್ರೆಪಿಜಿಯಮ್ದು ಏನಾಗುತ್ತೆ, ಒಂದು ADನೇ ಬರುತ್ತೆ ಪ್ಲಸ್ EF ಬರುತ್ತೆ ಇಂಟು ಹೈಟ್ ನೋಡಿ, ಇದು DE ಬರಿಬಹುದು, DE. ಓಕೆ, ಈಗ ನೋಡಿ ಹಾಫ್ ಇಂಟು AD ಎಷ್ಟಿದೆ 30 ಇದೆ ಪ್ಲಸ್ BC ಅಂದ್ರೆ ಅವ್ರು ಕೊಟ್ಟಿದ್ದಾರೆ 15 ಅಂತ. CD ಅಂದ್ರೆ ಫುಲ್ CE ದವ್ರು 15 ಅಂತ ಕೊಟ್ಟಿದ್ದಾರೆ. CD ಅಂದ್ರೆ ಇಲ್ಲಿ ಹಾಫ್ ಆಯ್ತು, ಹಾಫ್ ಇದೇನೋ ಎಷ್ಟಿದೇನೋ ಗೊತ್ತಿಲ್ಲ. ಸೊ ನಮ್ಗೆ ಗೊತ್ತಿಲ್ಲ ಅಲ್ವಾ, ಸೊ CD ಅಂತಾನೆ ಇಡೋಣ. ಪ್ಲಸ್ ಹಾಫ್ ಇಂಟು AD ಅಗೇನ್ 30 ಇದೆ. EF ಅಂದ್ರೆ 15 ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಂಟು DE ಅಂದ್ರೂ ಸೇಮ್ ಆಯ್ತು, ಇಲ್ಲಿನೂ ಸೇಮ್ ಅದೇ ಬಂತು, ಗೊತ್ತಿಲ್ಲ ಮೆಜರ್ ಎಷ್ಟು ಅಂತ. ಸೊ DE ಅಂತ ಇಡೋಣ. ಓಕೆ, ಈಗ ನೋಡಿ ಇಲ್ಲಿ ಎಲ್ಲ ಸೇಮ್ ಇದೆ ಅಲ್ವಾ. ಹಾಫ್ ಇಂಟು 30 ಪ್ಲಸ್ 15, ಇಲ್ಲಿನೂ 30 ಪ್ಲಸ್ 15 ಸೇಮ್ ಇದೆ ನೋಡಿ. ಹಾಫ್ ಇಂಟು ಇಲ್ಲ ಆಡ್ ಕೂಡ ಮಾಡೋಣ. 45 CD ಪ್ಲಸ್ ಹಾಫ್ ಇಂಟು 45 DE. ಇದು ಹಾಫ್ 45, ಇಲ್ಲಿನೂ ಹಾಫ್ 45 ಇದೆ. ಸೊ ಹಾಫ್ ಇಂಟು 45 ಕಾಮನ್ ತಗೊಳ್ಳೋಣ. ಈಗೇನು ಉಳಿತು, CD ಪ್ಲಸ್ DE ಉಳಿತು ಅಲ್ವಾ. ಸೊ CD ಪ್ಲಸ್ DE ಮಾಡಿದಾಗ ಎಷ್ಟಾಯ್ತು ಲೆಂತು 15 ಇದೆ ಅಲ್ವಾ. ಸೊ ಇನ್ನೊಂದು ಸ್ಟೆಪ್ ಅಲ್ಲಿ ಹಾಕ್ಬೋದು ನಾವು 45 ಇಂಟು 15. ಓಕೆ, ಈಗ ನೋಡಿ ಕ್ಯಾನ್ಸಲೇಷನ್ ಹೋಗಲ್ಲ, ಮಲ್ಟಿಪ್ಲೈ ಮಾಡಬೇಕು. 45 ಇಂಟು 15
15 5s are 75, 15 4s are 60 plus 7 67. ಎಷ್ಟು ಬಂತು 675 upon 2 ಬಂತು. ಈಗ 2 ಇಂದ ಡಿವೈಡ್ ಮಾಡೋಣ. 2 3s are 6, 7 ತಗೊಳ್ಳಿ, 2 again 2 3s are 6, 1 remains, 5 ತಗೊಳ್ಳಿ, 2 7s are 14, 1 remains, ಪಾಯಿಂಟ್ ಇಡೋಣ, 0 ತಗೊಳ್ಳೋಣ, ಅಗೇನ್ 5s are 2 5s are 10. ಸೊ ಏನು ಬಂತು 337.5 ಬಂತು ಏರಿಯಾ ಆಫ್ ಪೆಂಟಗನ್ ಅಕಾರ್ಡಿಂಗ್ ಟು ಜ್ಯೋತಿಸ್ ವೇ. ಓಕೆ, ಇದೇನಿದು ಜ್ಯೋತಿಸ್ ವೇ ಹಾಕಿ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಸೊ ಅಕಾರ್ಡಿಂಗ್ ಟು ಜ್ಯೋತಿಸ್ ವೇ ಈ ರೀತಿ ಮಾಡಿದಾಗ ಅವರಿಗೆ ಇಷ್ಟು ಬಂತು. ಈಗ ಕವಿತಾಸ್ ವೇ ಮಾಡೋಣ. ಅವರು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅದು ಮಾಡೋಣ. ನೋಡಿ, ಅಕಾರ್ಡಿಂಗ್ ಟು ಕವಿತಾಸ್ ವೇ ಅವಳು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂದ್ರೆ ಪೆಂಟಗನ್ನ ಈ ರೀತಿ ಡಿವೈಡ್ ಮಾಡಿದ್ದಾರೆ. ಓಕೆ, ಅಂದ್ರೆ ಒಂದು ಟ್ರಯಾಂಗಲ್ದು ಒಂದು ಸ್ಕ್ವೇರ್ ಏರಿಯಾ ಫೈಂಡ್ ಔಟ್ ಮಾಡಿ ಎರಡನ್ನೇ ಆಡ್ ಮಾಡ್ತಾಳೆ. ಮಾಡಿದ್ರೆ ಏರಿಯಾ ಆಫ್ ಪೆಂಟಗನ್ ಬರುತ್ತೆ. ಸೊ ಆ ರೀತಿನೂ ಮಾಡಕ್ಕೆ ಹೇಳಿದಾರಲ್ವಾ, ಫೈಂಡ್ ದ ಏರಿಯಾ ಅಕಾರ್ಡಿಂಗ್ ಟು ಬೋತ್ ವೇಸ್ ಅಂತ. ಸೊ ಫಸ್ಟ್ ನೇಮಿಂಗ್ ಮಾಡೋಣ. ಎ ಬಿ ಸಿ ಡಿ ಇ ಅಲ್ವಾ. ಈಗ ಏನು ಬರೆಯೋಣ ನಾವು, ಏರಿಯಾ ಆಫ್ ಪೆಂಟಗನ್ is equals to area of triangle ABE ಅಲ್ವಾ. ಈ ಟ್ರಯಾಂಗಲ್ ABE ಪ್ಲಸ್ ಇದು ಸ್ಕ್ವೇರ್ ಇದೆ. ಓಕೆ, ಏರಿಯಾ ಆಫ್ ಸ್ಕ್ವೇರ್ BCD. ಓಕೆ, ಈಗ ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಏನು, ಹಾಫ್ ಇಂಟು ಬೇಸ್ ಇಂಟು ಹೈಟ್ ಪ್ಲಸ್ ಸ್ಕ್ವೇರ್ ದ ಏರಿಯಾ ಫಾರ್ಮುಲಾ ಏನು, ಎಸ್ ಸ್ಕ್ವೇರ್. ಸೊ ನೋಡಿ, ಇಲ್ಲಿ ಬೇಸ್ ಅಂದ್ರೆ ಟ್ರಯಾಂಗಲ್, ಈ ಟ್ರಯಾಂಗಲ್ ಬೇಸ್ ಅಂದ್ರೆ ಇದು ತಗೋಬಹುದು BE. ಸೊ BE ಎಷ್ಟಿದೆ ನೋಡಿ, ಇಲ್ಲಿ ಎಷ್ಟಿರುತ್ತೋ ಇಲ್ಲಿನೂ ಅಷ್ಟೇ ಇರುತ್ತಲ್ವಾ. ಸೊ 15, ಇದೂ 15 ಇರುತ್ತೆ. ಸೊ ಹಾಫ್ ಇಂಟು ಇನ್ನೊಂದು ಸ್ಟೆಪ್ ಬರೆಯೋದಾದ್ರೆ BE ಕೂಡ ಬರಿಬೋದು, BE ಇಂಟು ಹೈಟ್. ನೋಡಿ, ಇಲ್ಲಿಂದ ಈ ರೀತಿ ಹಾಕೊಂಡ್ರೆ ಇದು ಹೈಟ್ ಆಗುತ್ತೆ. ಇದಕ್ಕೆ ನೇಮ್ ಮಾಡಿದ್ರೆ ಎಫ್ ಅಂತ ನೇಮ್ ಮಾಡೋಣ. ಓಕೆ, AF ಇಸ್ ಅ ಹೈಟ್ ಪ್ಲಸ್ ಸೈಡ್ ಸ್ಕ್ವೇರ್. ಈ ಸ್ಕ್ವೇರ್ದು ಸ್ಕ್ವೇರ್ದು ಸೈಡ್ ಎಷ್ಟಿದೆ ನೋಡಿ, 15 ಅಂತ ಕೊಟ್ಟಿದ್ದಾರೆ. ಸೊ ಓಕೆ, ನಂಬರ್ ಆಮೇಲೆ ಹಾಕೋಣ, ವ್ಯಾಲ್ಯೂಸ್ CD ಸ್ಕ್ವೇರ್ ಅಂತ ಹಾಕೋಣ. ಯಾವ್ದಾದ್ರು ತಗೋಬಹುದು, BC ಸ್ಕ್ವೇರ್ ಆದ್ರೂ ತಗೋಬಹುದು, ಯಾವ್ದಾದ್ರು ತಗೋಬಹುದು. ಆಯ್ತಾ. ಈಗ ಹಾಫ್ ಇಂಟು BE ಎಷ್ಟಿದೆ 15 ಇದೆ, ಇಂಟು AF ಎಷ್ಟಿದೆ ನೋಡಿ, ಇಲ್ಲಿ ನೋಡಿ AF ಎಷ್ಟಿದೆ, ಟೋಟಲ್ 30 ಇದೆ. 30ನಲ್ಲಿ ಇಲ್ಲಿ ಇಷ್ಟು ಮೈನಸ್ ಮಾಡಬೇಕು, ಇದು ನಮಗೆ ಗೊತ್ತಿಲ್ಲ, AF ನಮಗೆ ಗೊತ್ತಿಲ್ಲ. ಸೊ 30ಯಲ್ಲಿ ಇಷ್ಟು ಮೈನಸ್ ಮಾಡಿ 15 ಮೈನಸ್ ಮಾಡಿದ್ರೆ ಉಳಿದಿದ್ದು ಇದು ಹೈಟ್ ಆಗುತ್ತೆ. ಸೊ ಉಳಿದ 30 ಮೈನಸ್ 15 ಎಷ್ಟಾಗುತ್ತೆ, 15 ಪ್ಲಸ್ CD ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ 15 ಅಂತ. ಸೊ 15 ಸ್ಕ್ವೇರ್. ಈಗ ಹಾಫ್ ಇಂಟು 15 ಇಂಟು 15 225 ಪ್ಲಸ್ 15 ಇಂಟು 15 ಇದನ್ನು 225 ಆಗುತ್ತೆ ಅಲ್ವಾ. ಈಗ ನೋಡಿ, ಇದು ಫಸ್ಟ್ ಮಾಡಬೇಕು. ಸೊ ಕ್ಯಾನ್ಸಲೇಷನ್ ಹೋಗಲ್ಲ, ನಾವು ಡಿವೈಡ್ ಮಾಡೋಣ. 2 ಇಂದ ಡಿವೈಡ್ ಮಾಡಿದ್ರೆ 2 1s 2, 2 ಕೆಳಗೆ ತಗೊಳ್ಳಿ, ಅಗೇನ್ 2 1s 2, 5 ತಗೊಳ್ಳಿ, 2 2s 4, 1 ರಿಮೈನ್ಸ್, ಪಾಯಿಂಟ್ ಇಡಿ, 0 ತಗೊಳ್ಳಿ, 5s 10. ಓಕೆ, ಏನ್ ಬಂತು 112.5. ಓಕೆ, ಪ್ಲಸ್ 225. ಈಗ ಇವೆರಡೇ ಆಡ್ ಮಾಡೋಣ. 225 112.5. ಓಕೆ, ಇಲ್ಲಿ ಏನಿಲ್ಲ ಅಂದ್ರೆ 0 ಇದೆ ಅಂತ ಅರ್ಥ. ಆಡ್ ಮಾಡೋಣ. 7 3 3
ಏನು ಬಂತು 337.5 ಏರಿಯಾ ಆಫ್ ಪೆಂಟಗನ್ ಮೀಟರ್ ಸ್ಕ್ವೇರ್. ನೋಡಿ ಜ್ಯೋತಿ ಸ್ವೇನಲ್ಲಿ ಕೂಡ ಎಷ್ಟು ಬಂದಿತ್ತು 337.5 ಮೀಟರ್ ಸ್ಕ್ವೇರ್ ಬಂದಿತ್ತು. ಅಕಾರ್ಡಿಂಗ್ ಟು ಕವಿತಾ ಸ್ವೇ ಕೂಡ 337.5 ಮೀಟರ್ ಸ್ಕ್ವೇರ್. ಅಂದ್ರೆ ಏರಿಯಾ ಸೇಮೇ ಬರುತ್ತೆ. ನಾವು ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಸೇಮೇ ಬರುತ್ತೆ. ನಾವು ಯಾವ ತರ ಡಿವೈಡ್ ಮಾಡ್ಕೊಂಡು ಮಾಡೋದು ಅದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಅಲ್ಲಿ ಮಾಡಿದ್ದಾರೆ. ಓಕೆ, ಈಗ ನಾವೇನ್ ಹೇಳ್ಬೋದು, ಏರಿಯಾ ಆಫ್ ಪೆಂಟಗನ್ in both ways is 337.5 meter square is the answer. Okay, ಈಗ ನೆಕ್ಸ್ಟ್ ನೋಡಿ 11th one ಏನು ಕೊಟ್ಟಿದ್ದಾರೆ, diagram of the adjacent picture frame has outer dimensions 24 cm and 28 cm and inner dimensions are 16 centimeters and 20 centimeters. Find the area of each section of the frame if the width of the each section is same ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಈ ರೀತಿ ಫ್ರೇಮ್ಸ್ ಮಾಡಿದ್ದಾರೆ. ಇಲ್ಲಿ ಎಷ್ಟಿದೆನೋ ಇಲ್ಲಿನೂ ಅಷ್ಟೇ ಇದೆ ಇರುತ್ತೆ ನೋಡಿ ಅಲ್ವಾ. ಇಲ್ಲಿ 16 ಇದ್ರೆ ಇಲ್ಲಿನೂ 16 ಇರುತ್ತೆ, ಇಲ್ಲಿ 24 ಇದ್ರೆ ಇಲ್ಲಿನೂ 24 ಇರುತ್ತೆ ಅಲ್ವಾ. ಅಂದ್ರೆ ಈಗ ಇದೊಂದು ಟ್ರೆಪಿಜಿಯಂ ಶೇಪ್ ಇದೆ ಅಲ್ವಾ. ಸೊ ಇದು ಎಷ್ಟಿದೆನೋ ಇದನ್ನು ಅಷ್ಟೇ ಇದೆ ಸೆಕ್ಷನ್. ಫಸ್ಟ್ ನಾವು ಸೆಕ್ಷನ್ಸ್ ಬರೆಯೋಣ. ಸೆಕ್ಷನ್ ನಂಬರ್ 1, ಸೆಕ್ಷನ್ ನಂಬರ್ 2, ಸೆಕ್ಷನ್ ನಂಬರ್ 3, ಸೆಕ್ಷನ್ ನಂಬರ್ 4. ಓಕೆ, ಈಗ ಫಸ್ಟ್ ನಾವು ಸೆಕ್ಷನ್ 1 and 2 ಆರ್ ಈಕ್ವಲ್ ಅಲ್ವಾ. ಎರಡು ಸೇಮ್ ಇದಾವಲ್ಲ ಮೆಜರ್ ಅಲ್ಲಿ, ಒಂದು ಫೈಂಡ್ ಔಟ್ ಮಾಡಿದ್ರೆ ಇನ್ನೊಂದು ಬಂದಂಗೆ. ಸೊ ಫಸ್ಟ್ ಬರ್ಕೊಂಡು ಈಗ ಏರಿಯಾ ಆಫ್ ಒನ್ ಸೆಕ್ಷನ್ 1 ಟ್ರೆಪಿಜಿಯಂ ಶೇಪ್ ಅಲ್ಲಿ ಇದೆ ಅಲ್ವಾ. ಸೊ ಹಾಫ್ ಇಂಟು a ಪ್ಲಸ್ ಬಿ ಇಂಟು ಹೈಟ್ ಅಲ್ವಾ. ಈಗ ನೋಡಿ a ಪ್ಲಸ್ ಬಿ, ಈಗ ಫಸ್ಟ್ ಸೆಕೆಂಡ್ ಮಾಡ್ತಾ ಇದೀವಿ, ಯಾವ್ದಾದ್ರು ತಗೊಳ್ಳಿ. ಓಕೆ, ಇದು ತಗೊಂಡ್ರೆ ನೋಡಿ ಇದೆಷ್ಟು ಕೊಟ್ಟಿದ್ದಾರೆ, ಒಂದು ಸೈಡ್ 24 ಇದೆ, ಇನ್ನೊಂದು ಸೈಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 16. ಓಕೆ, 16 ಆಯ್ತು. ಈಗ ಹೈಟ್ ಎಲ್ಲಿ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ. ಈ ಲೆಂತ್ ಆಗಿರ್ಬೋದು, ಇಲ್ಲಾಂದ್ರೆ ಈ ಲೆಂತ್ ಆಗಿರ್ಬೋದು, ಕೊಟ್ಟಿಲ್ಲ. ಆದ್ರೆ ನಮ್ಗೆ ಟೋಟಲ್ ಲೆಂತ್ ಕೊಟ್ಟಿದಾರಲ್ವಾ ಇಲ್ಲಿ 28 ಅಂತ. 28 ಅಲ್ಲಿ ಈ 20 ಮೈನಸ್ ಮಾಡ್ಬೋದಲ್ವಾ ನೋಡಿ ಅಲ್ವಾ. ಈ ಲೆಂತ್ ಬೇಕು ಅಂದ್ರೆ ನಮ್ಗೆ ಏನ್ ಮಾಡ್ಬೇಕು, ಈ ಟೋಟಲ್ ಲೆಂತ್ ಅಲ್ಲಿ ನೋಡಿ ಹೈಟ್ ಈಸ್ ಟೋಟಲ್ ಲೆಂತ್ 28 ಮೈನಸ್ 20 ಎಷ್ಟು ಬಂತು, 8 ಮಾಡಿದ್ರೆ ಇಷ್ಟೇ ಮೈನಸ್ ಮಾಡಿರೋದು ನಾವು. 20 ಮೈನಸ್ ಮಾಡಿದ್ರೆ ಇದು ಎರಡರದ್ದು ಹೈಟ್ ಬಂತು, ಇಷ್ಟೇ ಮೈನಸ್ ಮಾಡಿರೋದು. ಇದ್ರದ್ದು ಬಂತಲ್ವಾ 8 ಅಂದ್ರೆ ಎರಡರದ್ದು ಸೇರಿ 8 ಆಯ್ತು. ಸೊ ನಾವೇನ್ ಮಾಡ್ಬೇಕು, ಅಪಾನ್ 2 ಮಾಡೋಣ. ಅಪಾನ್ 2 ಮಾಡಿದ್ರೆ 4 ಬಂತು. ಸೊ ಇಲ್ಲಿ ಹೈಟ್ ಏನ್ ಹಾಕೋಬಹುದು, 4 ಅಂತ ಹಾಕೋಬಹುದು. ಓಕೆ, ಈಗ ಕ್ಯಾಲ್ಕುಲೇಷನ್ಸ್ ಮಾಡೋಣ. 24 plus 16 is 40 into 4. So 2 ones are 2 twos are ಏನು ಬಂತು, 42s are 80 centimeter square. ಇದು ಸೆಕ್ಷನ್ 1 ಅಂದ್ರೆ ನೋಡಿ ಸೆಕ್ಷನ್ 1, ಸೆಕ್ಷನ್ 2 ಎಷ್ಟು ಬಂತು, 80 ಸೆಂಟಿಮೀಟರ್ ಸ್ಕ್ವೇರ್ ಅಲ್ವಾ. ಎರಡರದ್ದು ಫೈಂಡ್ ಔಟ್ ಮಾಡಿ. ಈಗ 3/4 ಮಾಡೋಣ. ಏರಿಯಾ ಆಫ್ ಸೆಕ್ಷನ್ 3/4 ಈಕ್ವಲ್ ಇದೆ. ಸೊ ಹಾಫ್ ಇಂಟು a ಪ್ಲಸ್ ಬಿ ಇಂಟು ಹೆಚ್ ಅಲ್ವಾ. ಈಗ ನೋಡಿ ಇಲ್ಲಿ ಎ ಅಂದ್ರೆ ಏನು ತಗೋಬಹುದು, 28 ತಗೋಬಹುದು, ಪ್ಲಸ್ ಬಿ ಅಂದ್ರೆ ಎಷ್ಟು ತಗೋಬಹುದು, 20 ತಗೋಬಹುದು. ಇಲ್ಲಿದೆ ಅಲ್ವಾ, ಇದೂ ಅಷ್ಟೇ ಇರುತ್ತೆ 20. ಸೊ 20 ತಗೋಬಹುದು. ಹೈಟ್ ಅಂದ್ರೆ
ಇದು ಗೊತ್ತಿಲ್ಲ ನಮಗೆ, ಇಲ್ಲಿ ಹೈಟ್ ಗೊತ್ತಿಲ್ಲ ಅಲ್ವಾ. ನಮಗೆ ಟೋಟಲ್ ಎಷ್ಟು ಗೊತ್ತು? 24 ಗೊತ್ತು. ಇದು ಈ 24 ಇದೆ. ಸೊ 24 ಮೈನಸ್ 16 ಮಾಡೋಣ. ಇಲ್ಲಿ 16 ಇದೆ ನೋಡಿ. ಸೊ ಇಲ್ಲಿನೂ ಅದೇ ರೀತಿ height is equals to total length 24 minus 16 ಎಷ್ಟು ಬರುತ್ತೆ? 8. 8 ಅಂದ್ರೆ ಎಷ್ಟು ಬಂತು? ಈಗ ಇದ್ರದ್ದು ಬಂತು, ಈ ಲೆಂತು ಬಂತು, ಈ ಲೆಂತು ಬಂತು ಅಲ್ವಾ. ಸೊ ಅದಕ್ಕೆ ಅಪಾನ್ 2 ಮಾಡಬೇಕು ಮತ್ತೆ. ಸೊ 4 ಬರುತ್ತೆ. ಸೊ ಇಲ್ಲಿನೂ 4 ಬಂತು. ಈಗ ಹಾಫ್ ಇಂಟು 48, 28 plus 20 is 48 into 4. 2 ones are 2 2s are 48 into 2 multiply ಮಾಡೋಣ. 2 8s are 16, 2 4s are 8 plus 1 9. ಸೊ ಏನು ಬರುತ್ತೆ? 96 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಈಗ ಏನಂತ ಬರಿಬೋದು? ಸೆಕ್ಷನ್ 1 to 80 ಸೆಂಟಿಮೀಟರ್ ಸ್ಕ್ವೇರ್ ಬಂತು. ಸೆಕ್ಷನ್ 3 ನೋಡಿ, ಸೆಕ್ಷನ್ 3 96 ಸೆಂಟಿಮೀಟರ್ ಸ್ಕ್ವೇರ್, ಸೆಕ್ಷನ್ 4 ಕೂಡ 96 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಈಗ ಎಕ್ಸರ್ಸೈಸ್ ಮುಗೀತು. ಇದು ನೆಕ್ಸ್ಟ್ ಮಾಡಿ.